ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಒಂದು ಜ್ಯೂಸ್ನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ತೂಕ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಏನೆಲ್ಲ ಬೇಕು ಅಂತ ನೋಟ್ ಮಾಡೋಣ. ಸೊ ಇದೊಂದು ತುಂಬ ಸಿಂಪಲ್ ಆಗಿರೋ ಒಂದು ಜ್ಯೂಸ್. ಸೊ ಮನೆಯಲ್ಲೇ ನಮ್ಮ ಇರುವಂತಹ ಒಂದು ಸಾಮಗ್ರಿಯನ್ನು ಯೂಸ್ ಮಾಡಿ ಮಾಡುವಂಥದ್ದು. ಇಲ್ಲಿ ನಾನು ಹಸಿ ಶುಂಠಿ ತೊಗೊಂಡಿದ್ದೀನಿ, ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೂ ಒಂದು ಚಮಚ ಜೀರಿಗೆನ ತೊಗೊಂಡಿದ್ದೀನಿ. ಸೊ ಈಗ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಹಸಿ ಶುಂಠಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದುಕೊಳ್ಬೇಕು. ಹಸಿ ಶುಂಠಿ ತೂಕ ಇಳಿಕೆಗೆ ಸಹಾಯಕವಾಗಿದ್ದು ಥರ್ಮೋಜೆನಸ್ ಗುಣಗಳಿಂದ ಮೆಟಬಲಿಸಮನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಜಿಂಜರಾಲ್ ಅಂಶವು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ, ಹಾಗೂ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು. ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ ಕೂಡ ಕಡಿಮೆ ಮಾಡ್ತದೆ. ತೂಕ ಕಡಿಮೆ ಮಾಡಲು ಇದು ಸಹಾಯ ಮಾಡುವುದಲ್ಲದೆ ಹೆಚ್ಚಾಗುವುದರಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ಕೂಡ ಕಡಿಮೆ ಮಾಡ್ತದೆ. ಸೊ ಇಲ್ಲಿ ನೋಡಿದ್ರಲ್ಲ, ಇದನ್ನು ತೊಳೆದು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳಿದ್ದೀನಿ. ಇದು ಕೂಡ ತೂಕ ಇಳಿಕೆಗೆ ಸಹಾಯಕವಾಗಿದ್ದು ಮೆಟಬಾಲಿಸಮನ್ನು ಹೆಚ್ಚಿಸಲಿಕ್ಕೆ, ಜೀರ್ಣಕ್ರಿಯೆಗೆ ಉತ್ತಮಗೊಳಿಸಲಿಕ್ಕೆ ಸಹಾಯಕವಾಗಿದೆ. ಹಾಗೂ ಫೈಬರ್ ಜಾಸ್ತಿ ಇರುವುದರಿಂದ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತದೆ ಮತ್ತು ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡ್ತದೆ. ಸೊ ಇದನ್ನು ಚೆನ್ನಾಗಿ ತೊಳೆದು ಈ ಥರ ನೀವು ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಲೆಮನ್ನ ತಗೊಂಡಿದ್ದೀನಿ. ಸೊ ಲೆಮನ್ ಕೂಡ ತೂಕ ಇಳಿಕೆಗೆ ಸಹಾಯಕವಾಗಿದ್ದು ದೇಹದಲ್ಲಿ ನೀರಿನ ಅಂಶವನ್ನು ಇದು ಹೆಚ್ಚಿಸುತ್ತದೆ, ಹೊಟ್ಟೆ ತುಂಬಿದ ಭಾವನೆಯನ್ನು ನೀಡುತ್ತದೆ, ಹಾಗೂ ಸಕ್ಕರೆ ಹೊಂದಿರುವ ಪಾನೀಯಗಳಿಗೆ ಕಡಿಮೆ ಕ್ಯಾಲೋರಿ ಪರ್ಯಾಯವಾಗಿರುವುದರಿಂದ ಇದು ತುಂಬ ಉಪಯುಕ್ತವಾಗಿದೆ. ಇದನ್ನು ಕೂಡ ಚೆನ್ನಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದೆಲ್ಲವನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ರುಬ್ಕೊಳ್ಬೇಕು. ಆಮೇಲೆ ನಾನೊಂದು ಜಾರ್ಗೆ ಇದನ್ನು ಶಿಫ್ಟ್ ಮಾಡಿ ಇಟ್ಕೊಂಡು ಸಂಗ್ರಹ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಇಟ್ಕೊಳ್ಬೋದು. ಈಗ ಸೊ 1 ಗ್ಲಾಸ್ ನೀರಿಗೆ 1 ಚಮಚದಷ್ಟು ತಗೊಂಡು ಮಿಕ್ಸ್ ಮಾಡಿ. ಸೊ ಜ್ಯೂಸ್ ಈಗ ರೆಡಿಯಾಗಿದೆ. ಸೊ ಆರೋಗ್ಯಕರವಾದ ಜ್ಯೂಸ್ ಹೇಗೆ ಮಾಡುವುದು ಅಂತ ನೋಡಿದ್ರಲ್ಲ. ಕ್ವಾಂಟಿಟಿ ಜಾಸ್ತಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಫ್ರಿಜ್ನಲ್ಲಿ ಇಟ್ಟು ನೀವು ಬಹಳ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಜ್ಯೂಸ್ ಕುಡಿಯೋದ್ರ ಜೊತೆಗೆ ಸೇವಿಸುವ ಆಹಾರ ಪದ್ಧತಿಯಲ್ಲಿ ಕೂಡ ನೀವು ಒಂದು ಸಿಂಪಲ್ ಡಯಟ್ನ ಫಾಲೋ ಮಾಡಿ. ಸೊ ನೀವು ಅತಿ ಶೀಘ್ರದಲ್ಲೇ ಒಂದು ಉತ್ತಮ ರಿಸಲ್ಟ್ನ ಖಂಡಿತವಾಗ್ಲೂ ಪಡ್ಕೊಳ್ತೀರಾ. ಈ ಜ್ಯೂಸ್ನ ದಿನಕ್ಕೆ 1 ಬಾರಿ ಅಥವಾ 3 ಬಾರಿ ಕೂಡ ನೀವು ಸೇವನೆ ಮಾಡ್ಬೋದು. ರಿಸಲ್ಟ್ ಅಂತೂ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಬಾಣಂತಿಯರು, ಪ್ರೆಗ್ನೆಂಟ್ ಲೇಡೀಸು ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ನಲ್ಲಿರುವವರು ಇದನ್ನು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸೊ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಗುಡ್ ಬೈ, ಹ್ಯಾವ್ ಅ ನೈಸ್ ಡೇ.